ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಬಡಕು ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆ ಬಂದು ಶ್ರೀಕೃಷ್ಣ ಭೂಮಿಯಲ್ಲಿ ಜನ್ಮ ಪಡೆದ ಮಹಾಕಥೆ. ಬಹಳ ಹಿಂದೆ ಧರ್ಮವು ಕ್ಷೀಣಿಸಿ ಅಧರ್ಮವು ಭೂಮಿಯೆಲ್ಲ ಆವರಿಸಿಕೊಂಡಿದ್ದ ಕಾಲ. ದುಷ್ಟರ ಅಹಂಕಾರ ಹೆಚ್ಚಾಗಿ ಸಾಧುಸಂತರ ಅಳಲು ಆಕಾಶಕ್ಕೂ ತಲುಪಿತ್ತು. ಭೂಮಿಯ ತಾಯಿಯೇ ವಿಷ್ಣುವಿನ ಬಳಿ ಮೊರೆ ಹೋಗಿ ಹೇಳಿದಳು, ಪ್ರಭು, ನನ್ನ ಮೇಲೆ ಪಾಪಿಗಳ ಭಾರ ತುಂಬಾ ಹೆಚ್ಚಾಗಿದೆ, ದಯವಿಟ್ಟು ಧರ್ಮವನ್ನು ರಕ್ಷಿಸಿ. ಆಗ ಶ್ರೀಮನ್ನಾರಾಯಣನು ಮೃದುವಾಗಿ ನಗುತ್ತಾ ಹೇಳಿದನು, ಕಾಲ ಬಂದಿದೆ, ನಾನು ಭೂಮಿಯಲ್ಲಿ ಅವತರಿಸುವೆ. ಕಂಸನ ಕ್ರೌರ್ಯ. ಮಥುರಾ ಎಂಬ ನಗರವನ್ನು ಆಳುತ್ತಿದ್ದನು ದುಷ್ಟರಾಜ ಕಂಸ. ಅವನಿಗೆ ಅಧಿಕಾರ, ಕ್ರೌರ್ಯ ಮತ್ತು ಅಹಂಕಾರವೇ ಜೀವವಾಗಿತ್ತು. ಒಂದು ದಿನ ಅವನ ಸಹೋದರಿ ದೇವಕಿಯ ಮದುವೆಯನ್ನು ತನ್ನ ಕೈಯಲ್ಲೇ ಮಾಡಬೇಕೆಂದು ರಥದಲ್ಲಿ ಕೂರಿಸಿ ಕರೆದುಕೊಂಡು ಹೋಗುತ್ತಿದ್ದ ಕಂಸನಿಗೆ ಆಕಾಶದಿಂದ ಭಯಾನಕ ಧ್ವನಿ ಕೇಳಿಸಿತು. ಕಂಸ, ದೇವಕಿಯ 8ನೆಯ ಮಗನೇ ನಿನ್ನ ಮರಣಕ್ಕೆ ಕಾರಣನಾಗುವನು. ಈ ಮಾತು ಕೇಳುತ್ತಿದ್ದಂತೆ ಕಂಸನ ಮುಖ ಬಿಳಿಯಾದಿತು. ಕ್ಷಣದಲ್ಲೇ ಅವನು ದೇವಕಿಯನ್ನು ಕೊಲ್ಲಲು ಮುಂದಾದ. ಆದರೆ ದೇವಕಿಯ ಪತಿ ವಸುದೇವ ಶಾಂತವಾಗಿ ಹೇಳಿದನು, ರಾಜನೇ, ಮಕ್ಕಳು ಹುಟ್ಟಿದೊಡನೆ ನಿನಗೆ ಒಪ್ಪಿಸುತ್ತೇನೆ, ದೇವಕಿಯನ್ನು ಬಿಡು. ಕಂಸ ಒಪ್ಪಿಕೊಂಡನು. ಆದರೆ ಅವನ ಹೃದಯದಲ್ಲಿ ದಯೆಯ ಒಂದು ಕಣವೂ ಇರಲಿಲ್ಲ. ಕಾರಾಗೃಹದ ಅಂಧಕಾರ. ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹಕ್ಕೆ ಹಾಕಲಾಯಿತು. ಒಂದರ ಮೇಲೊಂದು 6 ಮಕ್ಕಳು ಹುಟ್ಟಿದರು. ಹುಟ್ಟಿದೊಡನೆ ಕಂಸನ ಕೈಯಲ್ಲಿ ಅವರು ಪ್ರಾಣಬಿಟ್ಟರು. 7ನೆಯ ಮಗನು ಬಲರಾಮ ದೇವರ ಲೀಲೆಯಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟನು. ಇನ್ನು ಉಳಿದಿದ್ದು 8ನೆಯ ಗರ್ಭ. ಕಾರಾಗೃಹದ ಗೋಡೆಗಳೇ ನಡುಗುತ್ತಿದ್ದವು. ದೇವಕಿಯ ಮುಖದಲ್ಲಿ ನೋವು, ಕಣ್ಣಲ್ಲಿ ಭಕ್ತಿ. ಕೃಷ್ಣ ಜನ್ಮದ ಅದ್ಭುತ ರಾತ್ರಿ. ಅದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ, ಮಧ್ಯರಾತ್ರಿ. ಮೋಡಗಳು ಗರ್ಜಿಸುತ್ತಿದ್ದವು, ಮಿಂಚು ಮಿಂಚುತ್ತಿತ್ತು. ಆ ಕ್ಷಣ ಕಾರಾಗೃಹವೆಲ್ಲ ಬೆಳಕಿನಿಂದ ತುಂಬಿತು. ದೇವಕಿ ಮುಂದೆ ಚತುರ್ಭುಜ ರೂಪದಲ್ಲಿ ಶ್ರೀವಿಷ್ಣು ಪ್ರತ್ಯಕ್ಷನಾದನು. ಅವನು ಹೇಳಿದನು, ಭಯಪಡಬೇಡ ದೇವಕಿ, ನಿನ್ನ ಗರ್ಭದಲ್ಲಿ ನಾನೇ ಜನಿಸಿದ್ದೇನೆ. ಕ್ಷಣದಲ್ಲೇ ಆ ದೇವರೂಪವು ಸುಂದರ ಶಿಶುವಾಗಿ ಬದಲಾಯಿತು. ಅವನೇ ಶ್ರೀಕೃಷ್ಣ. ಯಮುನಾ ನದಿಯ ಪಾರ. ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆದವು. ವಸುದೇವನ ಕೈಕಾಲಿನ ಬೇಡಿಗಳು ಬಿದ್ದವು. ವಸುದೇವನು ಶಿಶುವನ್ನು ತೆಗೆದುಕೊಂಡು ಮಳೆಯಲ್ಲೇ ಕತ್ತಲಲ್ಲೇ ಗೋಕುಲದ ಕಡೆ ಹೊರಟನು. ಯಮುನಾ ನದಿ ಭಯಾನಕವಾಗಿ ಉಕ್ಕಿತ್ತಿದ್ದರೂ ಅದ್ಭುತವಾಗಿ ನೀರು 2 ಭಾಗವಾಗಿ ದಾರಿಕೊಟ್ಟಿತು. ಶೇಷನಾಗನು ತನ್ನ ಹೆಡಿನಿಂದ ಮಳೆ ತಡೆಯುತ್ತಿದ್ದನು. ಗೋಕುಲದಲ್ಲಿ ಲೀಲೆಯ ಆರಂಭ. ಗೋಕುಲದಲ್ಲಿ ನಂದ ಯಶೋದೆ ಮನೆಗೆ ತಲುಪಿದ ವಸುದೇವನು ಅಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಕೃಷ್ಣನನ್ನು ಯಶೋದೆಯ ಮಡಿಲಲ್ಲಿ ಇಟ್ಟು ಹಿಂತಿರುಗಿದನು. ಕಂಸ ಆ ಹೆಣ್ಣು ಮಗುವನ್ನು ಕೊಲ್ಲಲು ಯತ್ನಿಸಿದಾಗ ಅವಳು ಆಕಾಶಕ್ಕೆ ಹಾರಿ ಹೇಳಿದಳು, ಕಂಸ, ನಿನ್ನ ಮರಣಕಾರಕನು ಈಗಾಗಲೇ ಸುರಕ್ಷಿತನಾಗಿದ್ದಾನೆ. ಕಂಸನ ಹೃದಯದಲ್ಲಿ ಭಯ ನೆಲೆಸಿತು. ಕೃಷ್ಣ, ಭೂಮಿಯ ರಕ್ಷಕ. ಗೋಕುಲದಲ್ಲಿ ಬೆಳೆದ ಆ ಮಗು ಮಖನ ಕಳ್ಳ, ಗೋಪಾಲ, ವೇಣುಗೋಪಾಲ. ಆದರೆ ಕಾಲ ಬಂದಾಗ ಅಧರ್ಮವನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದನು. ಅವನೇ ಶ್ರೀಕೃಷ್ಣ. ಭೂಮಿಯ ನೋವಿಗೆ ಉತ್ತರ, ಮಾನವನ ಹೃದಯದ ದೇವರು. ಸಂದೇಶ: ಅಧರ್ಮ ಎಷ್ಟೇ ಬಲಿಷ್ಠವಾಗಿದ್ರೂ ಧರ್ಮ ರಕ್ಷಿಸಲು ದೇವರು ಭೂಮಿಗೆ ಇಳಿಯುತ್ತಾನೆ.